ನಮಸ್ಕಾರ ರೀ ಎಲ್ಲರಿಗೂ. ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಬರ್ರಿ. ಇದೇ ಜೋಳದಿಂದ್ರನ ಜೋಳದ ರೊಟ್ಟಿನ ಮಾಡ್ತೀವಿ ರೀ. ಮೊದಲಿಗೆ ಒಂದು ಪಾತ್ರೆ ಒಳಗೆ ನೀರನ್ನು ಕುದಿಯಾಕಿಡೋಣ್ರಿ. ನೀರು ಕುದಿ ಬಂದ ನಂತರ ಜರಡಿ ಹಿಡ್ಕೊಂಡಂಥ ಹಿಟ್ಟಿಗೆ ಈ ನೀರನ್ನು ಮಿಕ್ಸ್ ಮಾಡೋಣ್ರಿ. ಹಿಟ್ಟು ಆಮೇಲೆ ಸರಿಯಾಗಿ ಕೂಡುವಂಗೆ ಈ ರೀತಿ ಒಂದು ಚಮಚೆ ಸಹಾಯದಿಂದ ಮಿಕ್ಸ್ ಮಾಡಿರಿ. ಕೈ ಹಾಕಕ್ಕೆ ಹೋಗ್ಬೇಡ್ರಿ. ನೀರು ಸುಡ್ತಿರ್ತಾವೆ, ಹಿಟ್ಟನ್ನು ಸುಡ್ತಿರ್ತೈತೆ ರೀ. ಒಣ ಹಿಟ್ಟೆಲ್ಲ ನೀರೊಳಗೆ ಮಿಕ್ಸ್ ಆಗುವಂಗೆ ಈ ರೀತಿ ಕಲಸ್ರಿ. ಅದಾದ ನಂತರ ಒಣ ಹಿಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಒಣ ಹಿಟ್ಟು ಹಾಕಿ ಈ ರೀತಿ ನೀಟಾಗಿ ಹಿಟ್ಟನ್ನು ನಾದ್ಕೋರಿ. ಇದು ಗಟ್ಟಿ ಹಾಕದ್ರಿ, ಮೊದಲು ಗಟ್ಟಿಗೆ ನಾದ್ಕೋರಿ. ನೋಡಿರಿ, ಮೊದಲಿಗೆ ನಾದ್ಕೊಂಡೇನಿ. ಆಮೇಲೆ ಇದಕ್ಕೆ ತಣ್ಣೀರು ಹಾಕಿ ಸ್ಮೂತಾಗಿ ನಾದೋಣ್ರಿ. ಅಂದ್ರೆ ರೊಟ್ಟಿ ಸ್ಮೂತಾಗಿ ಬರ್ತಾವೆ ರೀ. ಮೊದಲು ಮೆತ್ತಗೆ ನಾದಿರ ರೊಟ್ಟಿ ಸರಿಯಾಗಿ ಬರೋದಿಲ್ಲ ರೀ. ಈ ಹದದೊಳಗೆ ರೊಟ್ಟಿ ಹಿಟ್ಟು ಬರ್ಬೇಕು ರೀ. ನೋಡಿರಿ, ಹಿಟ್ಟು ಈ ರೀತಿ ಆಗ್ಬೇಕು ರೀ. ಇದೆಲ್ಲ ಪೂರ್ತಿಯಾಗಿ ನಾದಿದ ನಂತರ ಕೈ ಹಿಟ್ಟು ಹತ್ತೋದಿಲ್ಲ ರೀ. ಈ ರೀತಿ ನಾದ್ಕೋರಿ. ನಾನು ರೊಟ್ಟಿ ಮಾಡೋಕೆ ಒಣ ಹಿಟ್ಟು ತೊಗೊಂಡೇನಿ ರೀ. ಕಾಟನ್ ಅರ್ವಿ ತೊಗೊಂಡೇನಿ ರೀ, ನೀರು ಇಟ್ಟೇನಿ ರೀ ರೊಟ್ಟಿಗೆ ಹಚ್ಚಾಕೆ. ಆಮೇಲೆ ನಾನು ಚಪಾತಿ ಲಟ್ಸುವಂತಹ ಮನೆಯೊಳಗನ ರೊಟ್ಟಿಯನ್ನು ಮಾಡತ್ತೀನಿ ನೋಡಿರಿ. ನಾವು ಎರಡೂ ಕೈ ಸಹಾಯದಿಂದ್ರನ ರೊಟ್ಟಿನ ಮಾಡ್ಬೇಕು ರೀ. ಒಂದು ಕೈಲೇ ರೊಟ್ಟಿನ ತಿರುಗಿಸಿರ ಇನ್ನೊಂದು ಕೈಲೇ ಬಡಿಬೇಕು ರೀ. ನೋಡಿರಿ, ಸುತ್ತು ಕಟ್ಟನ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಮೊದಲು ಎಲ್ಲ ಕಡೆ ರೊಟ್ಟಿ ಏಳೋ ಥರ ಮಾಡೀನಿ ರೀ. ಆಮೇಲೆ ಅದನ್ನು ತಿರುಗಿ ಹಾಕೀನಿ ರೀ. ಇಲ್ಲಿ ರೊಟ್ಟಿ ರೆಡಿ ಆಗೋದ್ರೊಳಗೆ ಅಲ್ಲಿ ಇನ್ನೊಂದು ರೊಟ್ಟಿಯನ್ನು ರೆಡಿ ಮಾಡ್ಕೋತೀನಿ ರೀ. ನೋಡಿರಿ, ಮೊದಲಿಗೆ ರೊಟ್ಟಿ ಹಾಕುವಾಗ ಗ್ಯಾಸನ್ನು ಸಣ್ಣ ಇಡ್ರಿ. ರೊಟ್ಟಿ ತಿರುಗಿ ಹಾಕಿದ ನಂತರ ಒಂದು ಸ್ವಲ್ಪ ಜೋರಾಗಿಡ್ರಿ. ರೊಟ್ಟಿ ಸ್ಟಾರ್ಟಿಂಗ್ ನಾವು ಹಾಕಿದ ತಕ್ಷಣ ಜೋರಾಗಿಟ್ರೆ ರೊಟ್ಟಿ ಹೊತ್ತುವಂಥ ಸಾಧ್ಯತೆ ಇರ್ತೈತೆ ರೀ. ಸ್ವಲ್ಪ ಸಣ್ಣ ಹೆಚ್ಚಿಗೆ ಇಡೋದಾದ್ರೆ ರೊಟ್ಟಿನೂ ಚೆನ್ನಾಗಿ ಬರ್ತದೆ, ಉಬ್ಬಿ ಬರ್ತದೆ. ಆಮೇಲೆ ಹೊತ್ತೋದು ಇಲ್ಲರಿ, ನೀಟಾಗಿ ರೊಟ್ಟಿ ಬರ್ತಾವೆ ರೀ. ರೊಟ್ಟಿ ಮಾಡೋಕೆ ಬರೋದಿಲ್ಲ ಅನ್ನೋರಿ, ನಾನು ಇವಾಗ ಲಟ್ಟಣಿಗೆ ಸಹಾಯದಿಂತ್ರನೂ ರೊಟ್ಟಿನ ಮಾಡ್ತೀನಿ ನೋಡಿರಿ. ಇಷ್ಟ ಹಿಟ್ಟನ್ನ ತೊಗೋಬೇಕು ರೀ. ಕೈಲೇ ಮಾಡೋದವ್ರು ಇಷ್ಟ ಹಿಟ್ಟು ತೊಗೊಂಡೇನಿ ರೀ. ಲಟ್ಟಣಿಗೆ ಸಹಾಯದಿಂದವ್ರು ಇಷ್ಟ ಹಿಟ್ಟು ತೊಗೋಬೇಕು ರೀ. ನಡು ಸ್ವಲ್ಪ ಹಿಟ್ಟನ್ನು ಹಚ್ಬೇಕು ರೀ. ಅಂದರೆ ನಡಕ್ಕೆ ನಾವು ರೊಟ್ಟಿ ಬಡಿಯುವಾಗ ನಡಕ್ಕೆ ತೂತಾಗೋದಿಲ್ಲ ರೀ. ಅದು ಈ ರೀತಿ ಹಿಟ್ಟು ಹಚ್ಚೋದ್ರಿಂದ ರೊಟ್ಟಿ ನೀಟಾಗಿ ಬರ್ತದೆ ರೀ. ಯಾವತ್ತೂ ನಾವು ಲಟ್ಸುವಾಗ ಆತ್ರಿ, ರೊಟ್ಟಿ ಬಡಿಯುವಾಗ ಆತ್ರಿ, ತುದಿನ ಜಾಸ್ತಿ ಬಡಿಬೇಕು ರೀ. ತುದಿನ ಜಾಸ್ತಿ ಲಟ್ಟಿಸ್ಬೇಕು ರೀ. ನಾವು ನಡಕ್ಕೇನಾದರೂ ಕೈಯಿಂದ ಬಡಿಯುವಾಗ ನಡಕ್ಕೆ ಬಡಿದ್ರೆ ನಡಕಿಂದು ಪದರ ತೆಳ್ಳಾಕದ್ರಿ, ದಂಡಿ ಎಲ್ಲ ದಿಪ್ಪಾಕ್ಕಾವ ರೀ. ಅವಾಗ ರೊಟ್ಟಿ ಉಬ್ಬೋದಿಲ್ಲ ರೀ. ಇವಾಗ ನೀಟಾಗಿ ನಾವು ಲಟ್ಟಣಿಗೆ ಸಹಾಯದಿಂದ ತುದಿ ಲಟ್ಟಿಸ್ತೀನಿ ನೋಡಿರಿ. ಈ ರೀತಿ ತುದಿ ನಾವು ಚಪಾತಿ ಲಟ್ಟಿಸ್ತೇವಲ್ಲ ರೀ, ಅದೇ ರೀತಿ ಲಟ್ಸಿರ ರೊಟ್ಟಿ ರೆಡಿ ಆತ್ರಿ. ಇದು ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ ರೊಟ್ಟಿ. ನೋಡಿರಿ, ಈ ರೊಟ್ಟಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನಷ್ಟು ವಿಡಿಯೋಗಳನ್ನು ನಾವು ಮಾಡಿ ಹಾಕ್ಲಿಕ್ಕೆ ಪ್ರೋತ್ಸಾಹವನ್ನು ನೀಡಿರಿ. ಧನ್ಯವಾದಗಳು ರೀ. ಮತ್ತು ನೀವು ಒಂದು ಸಾರಿ ಈ ರೀತಿ ಟ್ರೈ ಮಾಡಿರಿ. ಹೆಂಗೆ ಬಂತು ಅನ್ನೋದನ್ನ ಕಮೆಂಟಾಗಿ ತಿಳಿಸ್ರಿ. ಉತ್ತರ ಕರ್ನಾಟಕದವರಾದ್ರೆ ಪ್ರತಿದಿನ ಮಾಡ್ತಾನೆ ಇರ್ತೀರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕನ್ನು ಕೊಡಿರಿ. ಧನ್ಯವಾದಗಳು ರೀ.